ಮಗಳ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದಾರ ಇವ್ರು ಎತ್ಲಾಗ ಹಾಳಾಗೋದ್ರ ಏನ ಬಂಗಾರಿ ಬಂಗಾರಿ ಅಂದ್ರು ಅನಿಸ್ತೈತಿ ಕೂಗಾಡ್ಕಂತ ಬರ್ತದಾರಲ್ಲ. ಏನ್ ಮಗಳ ಮನೆಗೆ ಹೋಗ್ಬಿಟ್ರೇನು ಈ ಮನೆ ಬರ್ಬೇಕು ಅನ್ನೋದೇ ಎತ್ತಿಲ್ಲೇನು? ಇಲ್ಲಿರ ಬದುಕೆಲ್ಲ ಯಾರು ಮಾಡ್ತಾರೆ? ನೀವೇ ಅಲ್ರಿ ಕಳ್ಸಿದ್ದು. ನಾನು ಒಂದ್ ದಿವಸಕ್ಕೆ ಕಳ್ಸಿದ್ದು 3 ದಿವಸ ಆತು. ಅಲ್ಲಿ ನಿಮ್ಮ ಮಗಳ ಮನೆಗೆ ನೀರುಳ್ಳಿ ಕಿತ್ತಿದ್ರು, ಅದಕ್ಕೆ ಒಂದ್ 2 ದಿವಸ ಇರಪ್ಪ ನೀರುಳ್ಳಿ ಕೆಲಸ ಮಾಡೋಗು ಅಂದ್ರು, ಉಳ್ಕಂದೆ. ಮೊದ್ಲಿಂಗಪ್ಪ ಆಗ್ಬಿಟ್ಟಿಯಾ? ನೀವೇ ಅಲ್ರೇನ್ರಿ ಹಿಂಗೆ ಇರ್ಬೇಕು ಅಂತ ಹೇಳಿರೋದು. ಇನ್ನೊಂದು ವಿಷಯ ತಿಳಿತು, ಗಣಿ ಏನ ಮದ್ವೆ ಆಗಿ ಬಂದಿದ್ದಾನಂತೆ. ಹಾಗೆ ಬಂದಾನೆ. ಒಳ ಕರ್ಕಂದಿರಾ ಇಲ್ಲ? ಅಯ್ಯೋ ಕರ್ಕಂದಿಲ್ಲದ್ರೆ ಬಿಡ್ಬೇಕಲ್ಲ ಈ ಮನೆಗಿರಾರು. ಹೋಗ್ರಿ ಮಗ ತೊಳ್ಕೊಂಡು ಕೈಕಾಲು ಮಗ ತೊಳ್ಕೊಂಡ್ ಬರೋಗ್ರಿ. ಅಂದ್ರೆ ತುಳಸಿ ಅತ್ತೆ ನೋಡು ಎಷ್ಟು ಧೂಳ ಐತೆ ಸೋಫಾ ಮೇಲೆಲ್ಲ. ಕಸ ಹೊಡೆದು ನೆಲ ಇನ್ನೂ ಒರೆಸಿಲ್ಲ ನೀನು? ಇಲ್ಲ ಅತ್ತೆ ಈಗ ಒರೆಸ್ತೀನಿ. ನಮ್ಮ ಮನೆ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು. ಈ ತರ ಎಲ್ಲ ಗಲೀಜಿರಂಗಿಲ್ಲ. ದಿವಸಕ್ಕೆ 2 ಸಲ ನೆಲ ಒರೆಸ್ಬೇಕು. ಆಯ್ತು ಅತ್ತೆ. ಏನು ಒಂದೇ ತಕ್ ನಿಂತ್ಕೊಂಡು ಒರೆಸ್ತದಿಯಲ್ಲ, ಈ ಕಡೆ ಸೈಡೆಲ್ಲ ಬಾ ನಂಗೆ ಕಾಲಡಿಗೆ. ಇವ್ರು ಯಾರು ಹೊಸ ಕೆಲ್ಸಕ್ಕೆ ಕರ್ಕಂದಿಯೇನೆ? ಕೆಲಸ್ತಾರಲ್ಲ, ಎಲ್ಲ ಕೆಲಸ್ತಾರನು ಬಿಡ್ಸಿನಿ. ನಿನ್ ಮಗ ಮಾಡ್ಕೊಂಡ್ ಬಂದಾನಲ್ಲ, ಇದೇ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದಿರೋದು. ಅಯ್ಯೋ ಎಷ್ಟು ಚೆನ್ನಾಗದಿ, ಬಂಗಾರದಂಗ ಐತಲೆ, ಎಷ್ಟು ಲಕ್ಷಣಾಗೈತೆ. ಅಂದ್ರೆ ನಿನ್ನ ಹೆಸರೇನಮ್ಮ? ತುಳಸಿ. ನೀವ್ಯಾರು ಗೊತ್ತಾಗ್ಲಿಲ್ಲ? ನಾನು ನಿನ್ ಮದುವೆ ಮಾಡ್ಕೊಂಡ್ ಬಂದಿಯಲ್ಲ ಗಣೇಶ ಅವ್ರಪ್ಪ. ಮಾವ ಗೊತ್ತಾಗ್ಲಿಲ್ಲ ಮಾವ, ಅನ್ಕೋಬೇಡ್ರಿ ಆ ಥರ ಕೇಳ್ದೆ ಅಂತ. ಇಲ್ಲ ಏನು ಅನ್ಕನಲ್ಲ ತಗ. ಯಾಕೋ ಮಾತಾಡಿದ್ದು ಗಡಗಡ ಒರೆಸಿ ಆ ರೂಮ್ ಒರ್ಸೋಗಿ ಹೋಗಿ. ಅಲ್ಲಿ ಹಿಂದೆಗಡೆ ಬಟ್ಟೆ ಹಾಕಿದ್ದೀನಿ, ಗಡಗಡ ಒರೆಸಿ ಬಟ್ಟೆ ಒಗ್ಯಕ್ಕೆ ಹೋಗು. ಆಯ್ತತ್ತೆ. ಅಲ್ಲ ಅಂದ್ರೆ ಆ ಹುಡುಗಿನು ಈಗ ಮದುವೆ ಮಾಡ್ಕೊಂಡ್ ಬಂದಿತ್ತು, ಎಲ್ಲ ಆ ಹುಡುಗಿಗೆ ಹೇಳ್ತಿದ್ದೀರಾ? ಮದ್ವೆ ಯಾಕೆ ಮಾಡ್ಕೊಂಬರ್ಬೇಕಾಯ್ತು? ನಮ್ಮಂತರ ಮನೆ ಶ್ರೀಮಂತ ಮನೆ ಅಂತ ಬಂದ್ರೆ ಅವ್ರಿಗೆ ಹಿಂಗೆ ಬುದ್ಧಿ ಕಲ್ಸ್ಬೇಕು. ಊರಿಂದ ಏನು ವಿಚಾರನೇ ಹೇಳಿಲ್ಲ? ಅಯ್ಯೋ ಏನ್ ಹೇಳ್ತೀರಾ ಊರಿನ ವಿಚಾರ? ಗಣಿ ಹಿಂಗ್ ಮದುವೆ ಮಾಡ್ಕೊಂಡ್ ಬಂದಾನೆ ಅಂದ ತಕ್ಷಣ ಮಗಳು ಗೋಳಾಡಿದ್ಲು, ನನ್ ಮಗಳು ಏನಾಗಿದ್ಲು ಅಂತ. ಅಯ್ಯೋ ನಾನೇನು ಆಸೆ ಇಟ್ಕೊಂಡಿದ್ದೆ, ದೊಡ್ಡ ಶ್ರೀಮಂತರ ಮನೆಗೆ ತರನಾ ಆಕಿ ತರ ಆಸ್ತಿ ಎಲ್ಲ ನನ್ನ ಮಗಳಿಗೆ ಕೊಟ್ರಾತು, ನನ್ನ ಮಗುಗೆ ನಂದೇ ಸಾಕು ಅಂತ. ಆದ್ರೆ ಇಂಥದ್ದು ಕಟ್ಕೊಂಬಂದ ನಿಂತ ಮೂದೇವಿನ. ಅಯ್ಯೋ ನನಗೆ ಇಲ್ಲಿ ಇರಕ್ಕಾಗ್ತಿಲ್ಲ, ಬದುಕು ಮಾಡಕ್ಕಾಗ್ತಿಲ್ಲ, ನಿಮ್ಮ ಮನೆಗೆ ಬರ್ತೀನಿ, ಅಮ್ಮ ಕೇಳಪ್ಪ ಅಂತ ಹೇಳ್ ಕಳ್ಸಿದ್ಲು. ಏನ್ ಮಾಡೋದೋ ಒಂದು ಗೊತ್ತಾಗ್ತಿಲ್ಲ. ಅದಕ್ಕೆ ಬೇಡ ಅಲ್ಲೇ ಇರವ, ಹೆಂಗ ಗಂಡನ ಮನೆಗೆ ಹೆಂಗಿದ್ರು ಜೀವನ ಮಾಡ್ಬೇಕು ಅಂತ ಹೇಳ್ ಬಂದೆ ಅಂದ್ರೆ. ನನ್ನ ಮಗಳು ಯಾಕೆ ಹೆಂಗಿದ್ರು ಜೀವನ ಮಾಡ್ಬೇಕು? ನನ್ನ ಹತ್ರ ಏನು ಆಸ್ತಿ ಕಮ್ಮಿ ಐತಾ? ಇನ್ನೊಂದು 4 ದಿವಸ ಇವಳು ಒದ್ದು ಓಡಿಸಿ ನನ್ನ ಮಗಳನ್ನೇ ತನ್ಕಂತೀನಿ, ನನ್ನ ಮೊಮ್ಮಗಳನ್ನ. ಬಂಗಾರದಂಗೆ ಐತೆ ಹಂಗೆ. ಹೋಗ್ರಿ, ಅಲ್ಲಿ ತೋಟ ತಕ್ಕ ಹೋಗಿ ಕೆಲಸ ಹಂಗೆ ಬಿದ್ದಾವೆ, ಹೋಗಿ ಮಾಡೋಗ್ರಿ. ಅಂದ್ರೆ ಊರಿಂದ ಬಂದು ಸಾಕಾಗೋಗಿತ್ತು, ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ತಿದ್ದೆ. ಈಗ 3 ದಿವಸದಿಂದ ಸುಧಾರಿಸಿದ್ ಸಾಕು. ಹೋಗ್ರಲ್ಲಿ, ತೋಟದ ಕೆಲಸ ಇದಾವೆ, ಕಾಯಿ ಕೆಡಿಸೋದು ಎಲ್ಲ ನೋಡೋಗ್ರಿ ಹೋಗಿ. ಸರಿ ಅಂದ್ರೆ ಇಂಥವ್ರ ಮನೆಗೆ ಆ ಹುಡುಗಿ ಬಂದು ಸಿಕ್ಕಾಬಿಟ್ಟಿದ್ದೆ, ಏನ್ ಮಾಡ್ತಾರೋ ಏನೋ. ಆಸ್ತಿ ಅಂತ ಮದುವೆ ಮಾಡ್ಕೊಂಡ್ರೆ ಇದೇ ಪರಿಸ್ಥಿತಿ. ಅಯ್ಯೋ ನನ್ನ ಮುತ್ತಿನಂತ ಮೊಮ್ಮಗಳಿತ್ತು, ನಾನು ಆಸೆ ಆಸ್ತಿಗೆ ಕೈ ಬಿಟ್ಟೆ. ಅದನ್ನೇ ಮಾಡ್ಕೊಂಡಿದ್ರೆ ನನ್ನ ಸುಖವಾಗಿ ಸಾಕೋದು, ನನ್ನ ಆಸ್ತಿಗೆಲ್ಲ ಒಡತಿ ಆಗೋದು. ಆದಷ್ಟು ಬೇಗ ನನ್ನ ಮಗಳನ್ನೂ ಮೊಮ್ಮಗಳನ್ನೂ ಕರ್ಕೋಬೇಕು. ನನ್ನ ಮೊಮ್ಮಗಳಿಗೆ ನನ್ನ ಮಗನ ಬುಟ್ಟಿಗೆ ಅಕ್ಕ ಅಂತಂದು ಹೇಳ್ಕೊಡ್ಬೇಕು. ಅವಾಗ ಇವಳನ್ನ ಓಡ್ಸಕ್ಕೆ ಸರಿ ಆಗುತ್ತೆ. ಅದೇ ಸರಿ. ಈಕಿ ಹಿಂಗೆ ಉಪಿ ಅಂದರೆ ನಾಟಕ ಮಾಡ್ತಾ. ಮೊಮ್ಮಗಳು ತನ್ಕಂದು ಚೆನ್ನಾಗಿರ್ತೀನಿ, ಈಕಿನ ಹೆಂಗಾರ ಮಾಡಿ ಓಡಿಸ್ಬೇಕು. ಅಯ್ಯೋ ಆ ಶಾರದನ ಮಗಳಿಗೆ ಮಾಡಬಾರ್ದಾಯ್ತು, ಅನ್ಯಾಯ ಆಗ್ಬಿಡ್ತು ಶಾರದಿಗೆ. ಶ್ರೀಮಂತ ಹುಡುಗ ಅಂತಂದು ಹೋಗಿ ಮದುವೆ ಆಗಿದ್ರೆ ಅವ್ರ ಅತ್ತೆ ಗಟಿ ಆಗಿದ್ದಾಳೆ. ಏನು ಮಾಡ್ಬೋದು ಏನೋ ಪಾಪ. ನೋಡಕ್ಕೆ ನೋಡಿ ಸಾಧು ಐತ ಹುಡುಗಿ, ಏನು ಬದುಕಕ್ಕೆ ಬಿಡ್ತಾಳೋ ಏನೋ. ನಮ್ಮನೆ ಸೊಸೆ ಎಲ್ಗೆ ಹೋಗಿದ್ದಾಳ? ಮಂಗಳ ಇಲ್ಲೇ ಅಡುಗೆ ಮನೆಗೆ ಅದೀನಿ. ಉಣ್ಣಕ್ಕಿನ್ನೂ ಆಗಿಲ್ಲೇನೆ. ಬೇಕಲ್ಲ ಈ ಒಲೆ ಉರಿಬೇಕಲ್ಲ, ಹಸೆ ಕಟ್ಟಿಗೆಲ್ಲ ಮಳೆ ಬಂದು ಎಲ್ಲ ನೆಂದೋಯ್ದವೆ. ಒಳಗೆ ಹಾಕನ ಮಳೆ ಬರಬೇಕಾರೆ. ಈ ಒಲೆ ಒಂದು ಉರಿತಿಲ್ಲ, ಈ ಕೊಸ್ಲಿದೊಂದಿಲ್ಲ. ನನಗಂತೂ ಅಲ್ಲ ಯಾರ ಕೈಯಾಗ ಉರಿಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅಯ್ಯೋ ನೀರೇ ಖಾಲಿ ಆಗಿದೆ, ಒಂದು ಕೊಡ ಇಟ್ಕೊಂಡಾರ ಬರ್ತೀನಿ. ಈ ನನ್ನ ಮಗ ನೀರು ಬಿಡೋಣ 8 ದಿವಸ ಆಯ್ತು ನೀರು ಬಿಟ್ಟಿಲ್ಲ. ಅತ್ತೆ ನೀರೇ ಖಾಲಿ ಆಗಿದ್ದಾವೆ, ಒಂದು ಕೊಡ ನೀರು ಹೊತ್ಕೊಂಬರ್ತೀನಿ. ಬೆಳಗ್ಗೆನೆ ನೋಡ್ಕೊಣ ಮನೆಗೆ ಏನೈತೆ ಇಲ್ಲ ಅಂತ. ನನ್ನ ಮಗ ಹೇಳಿದ್ರೆ ನೀರು ತಂದು ಕೊಟ್ಟು ಹೋಗ್ತಾನೆ. ಕೊಡ ಹೊತ್ಕೊಂಡು ಈಗ ರೋಡ್ ತಿರ್ಕಂತ ಒಂದು ಅರ್ಧ ಗಂಟೆ 1 ಗಂಟೆ ಮನೆಯೇ ಸೇರಬೇಡ, ಇವ್ರ ತಕ್ಕ ಮಾತಾಡ್ಕಂತ. ಅವಾಗೆ ಬೆಳಗ್ಗೆನೆ ಹೇಳ್ದೆ ನೀರು ತಂದು ಇಟ್ಟೋಗ್ರಿ ಅಂತ. ನಾನು ಹೊಲಕ್ಕೆ ಹೋಗ್ಬೇಕು ಅಂತ ಹಂಗೆ ಹೋದ್ರು. ಹೊಲಕ್ಕೆ ಹೋಗೋದೇ ಒಂದು ಉದ್ಯೋಗ ಮಾಡ್ಕೊಂಡ್ಬಿಟ್ಟಾರೆ, ಮನೆಗೊಂದು ಬದುಕು ಮಾಡ್ಕೊಡಲ್ಲ. ಮಗುಗೆ ಬೈಲಿಲ್ಲದ್ರೆ ನಿನಗೆ ಸಮಾಧಾನನೇ ಆಗಲ್ಲ. ಯಾಕೆ ಭಯನ? ಒಂದು 2 ಕೊಡ ನೀರು ತಂದು ಕೊಡೋಕ್ಕೂ ಆಗಲ್ಲ, ನಾನೇ ಹೋಗಿ ಹೊತ್ಕೊಂಬರ್ಬೇಕು ಎಲ್ಲದೂ. ನನಗೆ ಹೊಟ್ಟೆ ಹಸ್ಬಿಟ್ಟಿತ್ತೆ. ಅಲ್ಲಿ ಸಾರಿಗೆ ಹಾಕಿ ಅನ್ನಕ್ಕೆ ಇಟ್ಟಿನಿ, ಒಂಚೂರು ನೋಡ್ಕೊಂಡು ತಲೆ ಮುಂದಿರಿ, ಗಾಡ ತಗೊಂಬರ್ತೀನಿ. ಸರಿ ಹೋಗು. ಏನು ಕರ್ಮ ಮಾಡಿದ್ನೇನ ಓ ಜನ್ಮದಾಗಿ ಇಂಥ ಮನೆ ಸಿಕ್ಕಿನಿ. ನನಗಂತೂ ಅಲ್ಲ ಹೇಗಿ ಸಾಕಾಗೋಯ್ತು. ಏನ ಹುಡುಗು ನನ್ನ ಮಗುಗೋಸ್ಕರ ಬದುಕಿನಿ ನೋಡು. ಇಲ್ಲದ್ರೆ ಯಾವತ್ತೋ ಶಿವನ ಪಾದಕ್ಕೆ ಸೇರ್ತಿದ್ದೆ. ಸಾಯಲ್ಲ ಕಣೇ ನೀನು, ಯಾರನ್ನಾರ ಸಾಯಿಸಾಳು. ಹೆಂಗೆ ಕೇಳಿಸಿತ್ತು ನೋಡು. ಸರಿ ತಗ, ಈಗ ಒಂದು ಕೊಡ ನೀರು ತರ್ತೀನಿ. ಗುದ್ದಾಡ್ಕಂತ ನಿಂತ್ಕೊಂಡ್ರೆ ಇಲ್ಲೇ ನಿಂತ್ಕೋಬೇಕಾಗುತ್ತೆ. ಅದೇ ಮತ್ತೆ ಅನ್ನ ಮರ್ತ್ಕಿರ್ತೀರಾ, ನೋಡ್ಕೊಂತ ಕುತ್ಕೊಳ್ರಿ. ಸರಿ. ವಿಷಯ ಗೊತ್ತಾತೇನೆ ಗಂಗಮ್ಮ? ಹ್ಞೂ ಕಣಿ ಗೊತ್ತಾಯ್ತು ನಿಂಗವ್ವ. ಶಾರದನ ಮಗಳು ಓಡೋದ್ಲಂತೆ.
ಅಯ್ಯೋ ಆಗದಾಗಿತ್ತ ಹುಡುಗಿ ಒಳ್ಳೇದೇ ಪಟಾಯಿಸ್ಕೊಂಡಿತ್ತಗ ಆ ಬಂಗಾರಮ್ಮನ ಮಗನ್ನ. ಏನು ಒಳ್ಳೆ ಉಳ್ದೆ ಅಂತೀಯೇ, ಆಸ್ತಿ ತಗೊಂಡು ಏನು ಮಾಡ್ತೀಯ? ಆಕೆ ಮನುಷ್ಯನ ರಾಕ್ಷಸಿನ ಬಡ್ಡಿ ಕೊಟ್ಟಿಲ್ಲ ಅಂತ ಕೊಳ್ಳಗಿರೋ ತಾಳಿನ ಕಿತ್ಕೊಂಡು ಹೋಯ್ದಾಳಕ್ಕಿ. ಹೌದೇ? ಅಯ್ಯೋ ದೇವ್ರಿ, ಮತ್ತೆ ಈ ಹುಡುಗಿ ಬೇರೆ ಮೆತ್ತೇನಾ? ಮೆತ್ತೆ ತಗ ಲವ್ ಮಾಡಿ ಮದುವೆ ಆಯ್ದಾಳಲ್ಲ. ಏ ಶಾರದಾ ಬಂದ್ಲು, ಶಾರದಾ. ಓ ಶಾರದಾ, ನೀರೇ ಬಂದ್ಬಿಟ್ಟಿಯಾ? ಕಣಕ ಮನೆಗೆ ನೀರಿರ್ಲಿಲ್ಲ ಬಂದೆ. ಏನೇ ಶಾರದಾ, ಹೊಸ ಹೊಸ ಸುದ್ದಿ? ಏನ್ ನಿನ್ ಮಗಳ ಏನ ಬಂಗಾರಕ್ಕ ಮಗನ ಜೊತೆಗೆ ಓಡೋದ್ಲಂತೆ? ಕಣಕ ಮದುವೆ ಆಗಿ ಹೋಗಿದ್ದಾಳೆ. ಬಿಡು ಬಿಡು, ಅಕ್ಕಿನ ಹಿಡಿದ್ಲು, ಒಳ್ಳೆ ಕುಳಾನೆ ಹಿಡಿದ್ಬಿಟ್ಲು. ಈ ಬಿತ್ರೇರು ಏನು ಮಾಡಕ್ ಮನೆ ಕೆಲ್ಸಿಲ್ಲ. ಏನ್ ಮಾಡೋದಕ್ಕ, ನಾವು ಅಡ್ದಿರ್ತೀವಿ ಅಂದ್ರೆ ಹಣೆ ಬರ ಬರೆಯಕ್ಕಾಗುತ್ತಾ? ಏನ್ ಮಾಡೋದ್, ಲವ್ ಮಾಡಿ ಮದುವೆ ಆಗಿ ಹೋಗಿದ್ದಾಳೆ. ಬಿಡವ, ನಿಮಗೆ ಬಡತನನೇ ತೇಲ್ಬಿಡ್ತು. ಹಿಡಿಯೋದು ಹಿಡಿದಾಳೆ, ದೊಡ್ಡ ಕುಳಾನೆ ಹಿಡಿದಾಳೆ. ಬಂಗಾರಮ್ಮಂತಕ್ಕೆ ದುಡ್ಡು ಕಾಲ್ ಮುರ್ಕೊಂಡ್ ಬಿದ್ದುತ್ತೆ. ನಿಮ್ಗೇನೊಂಚೂರು ತಂದ್ಕೊಡಲ್ಲ ಅಂತಾಳೆ. ನೀವಿನ್ನೇನು ದುಡಿಯೋದು ಬೇಡ, ಹೊಲಕ್ಕೆ ಹೋಗೋದು ಬೇಡ. ಅವಳು ಮದುವೆ ಆಗೋದ್ರೆ ಇವ್ರಿಗೆ ಹೆಂಗೆ ತಂದು ಕೊಡ್ತಾಳೆ? ಮಗಳ ಕೈಗೆ ಅಲ್ಲವ ವ್ಯವಹಾರ. ಇನ್ನು ಹೇಳೋರು ಕೇಳೋರು ಕದ್ದು ಮುಚ್ಚೆ ತಂದು ಕೊಟ್ರೆ ಏನ್ ಮಾಡ್ತೀಯ ದುಡ್ಡ? ನಾವು ದುಡ್ದದ್ದೇ ನಮಗಿರಲ್ಲ, ಕಂಡರ್ದಿರ್ತತ. ನಮಗಂತ ದುಡ್ಡು ಬೇಡ, ಆಕೆ ಸುಖವಾಗಿರ್ಲಿ ಸಾಕು. ಏನೋ ಆಗ್ಬಿಟ್ಟಾಳೆ ಗೊತ್ತಿಲ್ದಲೆ. ಗೊತ್ತಿಲ್ದಲೆ ಆಗ್ತಾಳ? ಗೊತ್ತಿದ್ದೆ ಆಗಿದ್ದಾಳ ತಗ. ನಿಮ್ ಮನೆದ ನೋಡ್ಕೊ ಹೋಗ್ರಿ ಎಷ್ಟೈತೆ ಅಂತಂದು. ಕಂಡರ್ ಮನೆದ ಯಾಕೆ ನೋಡಕ್ ಬರ್ತೀರಾ? ಸುಮ್ನಿರೆ ಮಂಗಳ, ನಮ್ಮನೆಗೆ ಆಗಿರೋದು ಅದೇ, ಇವ್ರು ಮಾತಾಡೋದು ಅದೇ. ನೀನ್ ಯಾಕೆ ಸಿಟ್ಟಾಗ್ತೀಯ? ಬಿತ್ರಿ ಮಂಗ್ಳಿ ನಿಮ್ಮ ಮನೇದ್ ಮಾತಾಡ್ತಿದ್ರೆ ಅಕ್ಕಿಗೆ ಏಟು ಉರಿತೈತ್ ನೋಡಂಗೆ. ನಾವು ಬಿತ್ರೇರು, ನೀವು ಛತ್ರೇರನ. ಮನೇದ್ ಮಾತಾಡ್ಲಿಲ್ಲದ್ರೆ ನಿಮ್ಗೆ ಉಂಡಿದ್ದು ಅರ್ಗಲ್ಲ. ಶಾರದಕ್ಕ ಪಾಪ ಏನ್ ಮಾಡೋದಪ್ಪ ಅನ್ನೋ ಪರಿಸ್ಥಿತಿಗೆ ಅವ್ರದಾರ ಮನೆಗೆ. ನನ್ನ ಮಗಳು ಹಿಂಗೆ ಹೋಗಿ ಮದ್ವೆ ಆಗ್ಬಿಟ್ಲಲ್ಲ ಅಂತ ನಿಮಗೇನ್ ಚಿಂತೆ? ಇಕ್ಕಿ ಕೊಟ್ಟಾಗ ಏನ್ ಮಾತು? ಬಾರೆ ನಿಂಗಿ ನೀರ್ ತಗೊಂಡ್ ಹೋಗೋಣ. ಬಾರೆ ಗಂಗಿ, ಇದ್ದಂಗೆ ಹೇಳಿದ್ರೆ ಎದ್ ಬಂದು ಹೊಡೆದ್ರು ಅನ್ನಂಗೆ ಉರಿತು ತಿರುಗಿ. ಬಾ, ನಮ್ಮ ಕಾಲದಾಗೆಲ್ಲ ಇಂಥವಿರ್ಲಿಲ್ಲ ಕಣವ. ಅಯ್ಯೋ, ನಮ್ಮ ಕಾಲದಾಗೆ ಮದುವೆ ಆಗಿ ತಿಂಗಳಾದ್ರೂ ಗಂಡನ ಮಕ್ಕ ನೋಡ್ತಿದ್ದಿಲ್ಲ. ಸುಬ್ಬಿ ಗಂಡನ ಮಕ್ಕ ನೋಡ್ದಲ್ಲೇ ಮೂರೆತ್ತದಳೇನ. ಮಾತಾಡೋದು ನೋಡು, ಮಾತಾಡಿದ್ ಚಂದ. ನಿನ್ ಕಾಲ ಬಂತಪ್ಪ. ನೀನೇನ್ ಶಾರದಕ್ಕ ಇಂಥವ್ರಿಗೆಲ್ಲ ಸರಿಯಾಗಿ ಮಾತು ಉತ್ತರ ಕೂಡ ಬಿಟ್ಟು ಸುಮ್ಮನೆ ನಿಂತ್ಕಂತೀಯ? ಏನ್ ಮಾಡೋದು ಶಾರದಾ, ನಮ್ ಕಡೆ ತಪ್ಪಿರೋದ್ರಿಂದ ನಾವ್ ಯಾರನ್ನೂ ದೂರಕ್ ಬರಲ್ಲವ. ನನ್ನ ಮಗಳು ಒಳ್ಳೆಳು ಅಂತ ಮಾಡಿದ್ವಿ. ಅವಳೆ ಹಿಂಗ್ ಹೋಗಿ ಮದ್ವೆ ಆಗ್ಬಿಟ್ರೆ ಇನ್ನಿರ 3 ಜನ ಮಕ್ಕಳು ನಾನು ಹೆಂಗ್ ನೋಡ್ಕನಾನೆ? 2 ಹಾಸ್ಟ್ಲಿಗೆ ಬಿಟ್ಟಿವಿ, ಒಂದೇನ ಮನೆಗೈತೆ. ಅಯ್ಯ, ಎಲ್ಲಾರ್ದು ಇದೇ ಇರಲ್ಲ ತಾಳಕ. ಆ ದೇವ್ರು ಹಣೆ ಬರ್ದು ಕಳಿಸ್ಬಿಟ್ಟಿರ್ತಾನೆ. ಬೇಜಾರಾಗ್ಬಿಡ ಶಾರದಕ್ಕ. ಊಟ ಮಾಡಿಯೇ ಇಲ್ಲ. ನಿಮ್ಮ ಮನೆ ಕಡೆಗೆ ಬರೋಣ ಅಂದ್ರೆ ನಮ್ಮನೆಗೆ ಒಂದು ಮುದಿಕೆ ಐತಲ್ಲ, ಏನ್ ಬಡ್ಕೊಂಡ್ ಸಾಯ್ತು ತಂಗೆ. ಏನ್ ಊಟ ನೀ ಏನ್ ಮಾಡ್ತೀಯ? ಮಕ್ಳಿಗೋಸ್ಕರ ಬದುಕಿದಿ, ಇಲ್ಲಾಂದ್ರೆ ಅನ್ಬೇಡ ಕಣ್ ಶಾರದಕ್ಕ. ನೀನತ್ರ ನನಗೆ ಒಳ ಬರುತ್ತೆ. ಏನಾಗಲ್ಲ ಸುಮ್ಮನೆ. ಈಗ ಹೊಸ್ದಾಗಿ ಹಂಗೆ ಮಾಡ್ತಾಳವ್ರ ಅತ್ತೆ, ಆಮೇಲಿಂದ ಎಲ್ಲ ಸರಿ ಹೋಗುತ್ತೆ. ಹುಡುಗ ನೋಡಿದ್ರೆ ಭಾರಿ ಒಳ್ಳೆ ಹುಡುಗ ಆಗಿರಂಗದನಿ. ನಮ್ಮ ತುಳಸಿನ ಚೆನ್ನಾಗಿ ಸಾಕ್ತಾನೆ. ಆ ಹುಡುಗಿನ ಚೆನ್ನಾಗಿ ಸಾಕಿದ್ರೆ ಸಾಕು, ಅದಕ್ಕೆ ಏನು ಗೊತ್ತಾಗಲ್ಲ ಕಣೆ. ಮೆತ್ತೆ ಹೇಳಿದ ಕೆಲಸ ಮಾಡ್ತತೆ, ಉಣ್ಣಕ್ಕಿಟ್ಟು ಉಣ್ತತೆ, ಇಲ್ಲಂದ್ರೆ ಇಲ್ಲ. ಅಂತ ಹುಡುಗಿ ಸ್ವಲ್ಪ ಜೋರು ಹುಡುಗಿ ಆಗಿದ್ರೆ ನಾನು ಯೋಚನೆ ಮಾಡ್ತಿದ್ದಿಲ್ಲ. ನನಗೆ ಕಣ್ಣ ನೀರು ಬರ್ತಾವ ಕಣಕ್ಕ. ಹುಡುಗಿ ಹಂಗೆ ಮಾಡಿದ್ದೆ. ಒಬ್ಬ ಬಡವನ್ ಮದುವೆ ಆಗಿದ್ರು ನಾನು ಖುಷಿ ಪಡ್ತಿದ್ದೆ. ಅಂತ ಶ್ರೀಮಂತ ಹುಡುಗನ ಮದುವೆ ಆಗಿದ್ದಾಳೆ. ಅವ್ರ ಅಮ್ಮ ನೋಡು ಗುಂಡವ್ವ ಇದ್ದಂಗೆ. ಹ್ಞೂ ಕಣೆ, ನನಗೂ ಅದೇ ಚಿಂತೆ. ಒಬ್ಬ ಬಡ ಹುಡುಗನ ಮದುವೆ ಆಗಿದ್ರು ದುಡ್ಕೊಂಡ್ ತಿಂತಾರೆ ಅಂತಂದು ಯೋಚನೆಗೆ ಮಾಡ್ತಿದ್ದಿಲ್ಲ. ಗೌಡ್ರು ಉಂಡ್ರ ಹೆಂಗಕ್ಕ? ಅವರು ಉಂಡಿಲ್ಲ ಕಣೆ. ಈಗ 1 ಲೋಟ ಟೀ ಮಾಡಿಕೊಟ್ಟು ನೀರು ತರ್ತೀನಿ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಆಳಿಗೊಂದು ಮಾತು ರೋಡ್ ತುಂಬ, ಶಾರದಕ್ಕ ನಿನ್ ಮಗಳು ಓಡೋದ್ಲಂತೆ, ಶಾರದಕ್ಕ ನಿನ್ ಮಗಳು ಓಡೋದ್ಲಂತೆ, ಒಳ್ಳೆ ಕುಳನೆ ಹಿಡಿದ್ಬಿಟ್ಟಾಳೆ ಅಂತಾರ ಕಣೆ. ಶಾರದಕ್ಕ ಅಂದಿದ್ದು ಯಾವಳಂತಂದು ಹೇಳು. ಆಕೆ ಮನೆ ತಗೋಗಿ ಸರ್ರೆ ಜಗಳ ಆಡಿ ಬರ್ತೀನಿ. ಆಕೆ ಮನೇದು ಏನು ತೊಂದ್ರೆ ಇಲ್ಲ. ಹಂಗೆ ಏನಾರ ಸಿಕ್ಬಿಟ್ರೆ ಹಂಗೆ ಮಾತಾಡ್ತಾರೆ ಹೆಂಗಸರು. ನಮ್ ತಪ್ಪೈತವ, ಮಾತಾಡ್ತಾರೆ ಜನ. ಏನ್ ಮಾಡೋದು? ನೀರು ಇಟ್ಕೊಂಡು ಹೋಗೋಣ. ನೀರ್ ಇಟ್ಕೊಂಡು ಹೋಗೋಣ. ನಮ್ಮ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಪಕ್ಕದಾಗಿರೋ ಗಂಟೆ ಬಟನ್ ಒತ್ತಿರಿ. ಇನ್ನೂ ಒಳ್ಳೊಳ್ಳೆ ಸ್ಟೋರಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಪ್ರೋತ್ಸಾಹ ನನಗೆ ಬೇಕು. ನೀವು ನೋಡಿದ್ರೇ ನನಗೂ ಖುಷಿಯಿಂದ ಕತೆ ಮಾಡೋಂಗಾಗುತ್ತೆ. ಇನ್ನು ಹೋಗಿ ಬರ್ತೀವಿ.